ಏನು ಹೊರಗೆ ಬಂದಿಲ್ಲ. ಅದು ಪಕ್ಷದ ಆಂತರಿಕ ವಿಚಾರ. ಅದು ಹೈಕಮಾಂಡು, ಪಕ್ಷದ ವರಿಷ್ಠರು ಎಲ್ಲಾರು ಕೂಡ ನಿರ್ಧಾರ ಮಾಡ್ತಾರೆ. ಮತ್ತೆ ನೀವು ರಿಪೀಟೆಡ್ಲಿ ಎಲ್ಲಾ MLA-ಗಳು ಹೇಳೋದು ಕೇಳೋದ್ರಾಗ ಅರ್ಥ ಏನದ? ಅಲ್ಲ ಸರ್, ಈಗ AICC ಅಧ್ಯಕ್ಷರು ಹೇಳಿದ್ರು ಕೇಳೋಲ್ರಿ ನೀವು. ಸರ್ AICC ಅಧ್ಯಕ್ಷರ ಅರ್ಕಿ ಸಿಕ್ಕಂಗೆ ಕ್ಲಿಯರ್ ಆಗಿ ಹೇಳ್ತಿರಂಗಿಲ್ಲ ರಾಜಕಾರಣ. ಎಂದು ಹೇಳೋದಿಲ್ಲ ಯಾರು. ಅದು ಆಗಂಗ ಆಗ್ತಿರ್ತದ, ಹೋಗಂಗ್ ಹೋಗ್ತಿರ್ತದ. ಯಾರಿಗ ಆಸೆ ಇಲ್ಲ ನಂಬಲ್ಲಿ CM ಆಗ್ತಕ್ಕಂತ ರೇಸ್ನಾಗ ಇರೋರು ಬಹಳ ಮಂದಿ ಅದಾರ, ವರಿಷ್ಠರು ಮತ್ತ ಅವ್ರೆಲ್ಲಾ ದುಡ್ದಾರ. ಮತ್ತ ಅವ್ರ ಆದ್ರ ತಪ್ಪೇನಿದೆ? ಇದ್ದವ್ರಿದ್ರು ತಪ್ಪಿಲ್ಲ, ಹೊಸದಾಗ ಆಗೋರಿದ್ರು ತಪ್ಪಿಲ್ಲ. ಪಕ್ಷದ ಒಳಗೆ ಎಲ್ಲರಿಗೆ ಆಸೆ ಇರುದೆ. ನಮಗ್ ಮಂತ್ರಿ ಆಗೋ ಆಸೆ ಇರಂಗಿಲ್ಲ, ಹಂಗೆ ಅವ್ರಿಗೆ CM ಆಗೋ ಆಸೆ ಇರ್ತದೆ. ಮೊದ್ಲು ಮಂತ್ರಿ ಸ್ಥಾನಕ್ಕಂತ ಶುರುವಾಗಿದ್ದು ಈಗ CM ಕುರ್ಚಿಗೆ ಬಂದಿದೆ. ನಮ್ಮಲ್ಲಿ ಇರುದು ಒಂದೇ ಅದಲ್ಲ CM. ಅವು 10 ಇದ್ದು ಅಂದ್ರೆ ಯಾರು ಕೇಳ್ತಿದ್ದಿಲ್ಲ. ಒಂದೇ ಇದ್ರು ಕೂಡ 2-3 ಮಂದಿ ಅಷ್ಟೇ ಅದ್ರ ಹಿರಿಯರ. ಅವ್ರ ಅವ್ರ ಪಾಪ ಅವ್ರ ಆಸೆ ಇದೆ, ಆಗ್ಲಿ, ನಾವು ಆಸೆ ಪಡ್ತೀವಿ, ಆಗ್ಲಿ, ಅದ್ರಾಗೇನ್ ತಪ್ಪಿಲ್ಲ. ಇದೇ ಅವಧಿ 2.5 ವರ್ಷ ನೋಡಿ, ಈಗ ಆಗ್ಬೋದು, ನಾಳೆ ಆಗ್ಬೋದು, ಅದು ಹೆಂಗ್ ಹೇಳಕ್ ಬರ್ತದೆ? ಅದು ಪಕ್ಷ CLP ನಿರ್ಣಯ ಮಾಡ್ತದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೂಡ ಆಗ್ಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಅತ್ಯಂತ ಎಲಿಜಿಬಲ್ ಮನುಷ್ಯರು. ಒಂದ್ ಕಾಲದಾಗ ನಾನೇ ತಪ್ಪು ಮಾಡಿದೀನಿ, ಅವ್ರಿಗೆ ಓಟ್ ಹಾಕಿಲ್ಲ, ಒಪ್ಕೋತೀನಿ ನಾನು. ಸರ್, ಯಾವಾಗ ಗೊಂದಲ ಬಗೆಹರಿಬಹುದು? ಪಕ್ಷದ ಆಂತರಿಕ ವಿಷಯ ಅದು. ಯಾವಾಗ ನಿರ್ಣಯ ಆಗ್ತದೆ. ನಾನ್ ಹೋಗಿದ್ ಬೇರೆ ಕೆಲ್ಸಕ್ಕೆ. ನೀವ್ ಎದಕ್ಕೆ ಹೋಲ್ಸಿದ್ರೆ ನಾನೇನ್? ನನಗೆ ನೀವು ಕಬ್ಬು ಬೆನ್ನ ಹಚ್ಚಿರಿ, ಮೆಕ್ಕೆಜೋಳ ಬೆನ್ನ ಹಚ್ಚಿರಿ, ಮತ್ ಇವೆಲ್ಲ ಹೋಗ್ಬೇಕಾಗ್ತದೆ. ನೀವು ಹೋಗಿದ್ದಕ್ಕೂ ಮತ್ತೆ ನೀವು ಆತ್ಮೀಯರು? ನಾ ಯಾರಿಗ ಆತ್ಮೀಯರಿಲ್ಲ. ಅವ್ರ ಆತ್ಮ ಮುಟ್ಕೊಂಡು ಹೇಳಂತೇಳಿ ಯಾರಿಗೆ ಆತ್ಮೀಯರಿಲ್ಲ. ಯಾರು ನಾನು ಆತ್ಮೀಯರಿಲ್ಲ ಹೇಳಿ? ನಾನು ಸಿದ್ದರಾಮಯ್ಯಗೂ ಆತ್ಮೀಯನೇ, DK ಶಿವಕುಮಾರ್ಗೂ ಆತ್ಮೀಯನೇ. ಒಂದ್ ಮಾತ್ರ ನಿಮ್ ಎದುರಿಗೆ ಒಪ್ಕೊಂಡೆ, ಖರ್ಗೆ ಅವ್ರಿಗೆ ಒಂದ್ಸರ್ತಿ ಓಟ್ ಹಾಕಿಲ್ಲ ನಾನು. ನೋಡಿ, ಯಾರ ಹಣೆ ಬರದಲ್ಲಿ 5 ವರ್ಷ ಇತ್ತು, ಅವ್ರು 5 ವರ್ಷ ಆದ್ರು. ಯಾರ ಹಣೆ ಬರದಲ್ಲಿ 2.5 ವರ್ಷ ಇದ್ರೆ ಪಾಪ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕಲ್ಲ ಅವರು. ಅವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಮತ್ತೊಂದಿಷ್ಟು ಮುಂದೆ ಹೋಗ್ಬೋದು, ಅದಕ್ಕೇನಿದೆ. AICC ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ ಸರ್, ಅವರು ಸರ್ವೋಚ್ಚ ನಾಯಕರು ಇವತ್ತಿನ ಮಿತಿಗೆ. ಅವ್ರ ಜೊತೆ ಎಲ್ಲಾ ಪಕ್ಷನೂ ಇರ್ತದೆ, ಶಾಸಕರು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ. ತಪ್ಪೇನಿದೆ? ಕೆಲವರೀಗ ನೇರವಾಗಿನೇ DK ಶಿವಕುಮಾರ್ CM ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅದಕ್ಕಾಗಿ ಅನೇಕ ಜನ ನೋಡಿ, ಅದು ಎಲ್ಲ ಆಂತರಿಕ ವಿಷಯ. ಅದು ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು. ಅದೇನ್ ಯಾವುದು ಆಂತರಿಕ ವಿಚಾರದಲ್ಲಿ ನಾನು ನೀವು ಏನ್ ನಿರ್ಣಯ ಮಾಡಕ್ಕಾಗತ್ತೆ? ಅದು ಸರ್ವಾನುಮತದ ಅಭಿಪ್ರಾಯ ಬಂದಾಗ ಅದು ನಿರ್ಣಯ ಆಗತ್ತೆ. ಈ ಸಂದರ್ಭದಲ್ಲಿ ಹೋಗೋದು ಈ ಸಂದರ್ಭದಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಒಂದ್ ತಾಸು ಒಳಗೆ ಬಾಕ್ಲಾಕೊಂಡು ಮಾತಾಡಿದ್ರಲ್ಲ. ಅವ್ರು ಭೇಟಿಗೆ ಹೋಗಿದ್ರು, ಅವ್ರ ಕಾರಲ್ಲೇ ಹೋಗಿದ್ದಾರೆ. ಇಲ್ಲಿ ನೋಡಿ, ಕಾರ್ನಲ್ಲಿ ಕೂಡೋದು ಒಳಗ್ ಕೂಡೋದು ಏನ್ ಬೇರೆ ಇದೆ? ಕಿವಿ ಒಂದೇ ಇದಾವಲ್ಲ. ಆತ್ಮೀಯತೆ ಅಂತ ನೀವು ಆ ತರ ಭೇದ ಭಾವ ಮಾಡ್ಬೇಡ. ಅವ್ರಿಬ್ರು ಪಕ್ಷದ ವರಿಷ್ಠದಾರ, ಸಿದ್ದರಾಮಯ್ಯನವರು, DK ಅವರು. ಅವರಿಗೆ ಯಾವಾಗ ಯಾರಿಗ್ ಬೇಕು ಭೇಟಿ ಆಗ್ಬೋದು, ನಮ್ಮಂತವ್ರನ್ನ ಕರೆಸ್ಬೋದು. ಅದಕ್ಕೇನ್ ಸಂಬಂಧ ಇಲ್ಲ.